Hi guys, welcome back to my YouTube ಚಾನಲ್. ನಾವಿವತ್ತು ನಮ್ಮೂರು ಅಂದ್ರೆ ಚನ್ನಪಟ್ಟಣದಲ್ಲಿರೋ ಗೌಡ್ಗೆರೆಗೆ ಹೋಗ್ತಾ ಇದೀವಿ. ಹೋಗ್ತಾ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಶಿವಗೋಸ್ಕರ ಕಾಯ್ಕೊಂಡು ದೀಪಾಂಜಲಿ ನಗರಲ್ಲಿ ಆಮೇಲೆ ಹೋಗಿ ದಾರಿಲಿ ಹೋಗ್ತಾ ಎಳ್ನೀರು ಕುಡ್ಕೊಂಡು ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ನಾಷ್ಟ ಮಾಡಿರ್ಲಿಲ್ಲ ಅಂತ ಅಲ್ಲೇ ಹೋಗಿ ನಾಷ್ಟ ಮಾಡ್ತಾ ಇದ್ವಿ. ನನ್ ಕೈ ಮೂಲೆಯಲ್ಲಿ ಕೂತಿದೆ ಅಂತ ಕೈ ತೊಳ್ಯಕ್ಕಾಗಿಲ್ಲ, ಅದಕ್ಕೆ ಯೋಗಿ ಅಣ್ಣ ತಿನ್ಸ್ತಾ ಇದ್ರು. ಅದನ್ನ ವಿಡಿಯೋ ಮಾಡ್ಕೋಬೇಕಾದ್ರೆ ನಗು ಬಂದ್ಬಿಡ್ತು. ಆ ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂತ ಇನ್ನೊಂದು ವಿಡಿಯೋ ಮಾಡಿಸ್ದೆ. ಅದಾದ್ಮೇಲೆ ಹಂಗೆ ತಿಂತ ತಿಂತ ಎಲ್ಲಾರ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಇದು ನಮ್ಮ ಅಕ್ಕ. ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ಇದು ಸಿಂಚು ಅಕ್ಕ ಅಂತ, ನಮ್ಮ ಅಕ್ಕನ ಫ್ರೆಂಡು. ಇವನು ಶಿವು. ಹಿಂಗೆ ಮಾತಾಡ್ತಾ ಇದ್ವಿ. ಅವರೆಲ್ಲ ತಿನ್ಸ್ತಾ ಇದ್ರು ಅಂತ ನಮ್ಮ ಅಕ್ಕಂಗೆ ಯಾರು ತಿನ್ಸಿಲ್ಲ ಅಂತ ಹಂಗಂಗೆ ಅವಳೇ ತಿನ್ಕೋತಾ ಇದ್ಲು. ಆಮೇಲೆ ಇವರು ಯಶ್ನ ಅಂತ ನಮ್ಮ ಅಕ್ಕನ ಫ್ರೆಂಡು, ಇವರು ಯೋಗಿ ಅಣ್ಣ ಅಂತ, ಇವರು ನಮ್ಮ ಅಕ್ಕನ ಫ್ರೆಂಡೆ. ನಮ್ಮ ಅಕ್ಕಂಗೆ ಯಾರು ತಿನ್ಸಿಲ್ಲ ಅಂತ ಯೋಗಿ ಅಣ್ಣ ತಿನ್ನಿಸ್ತಾ ಇದ್ರು. ಅದನ್ನೆಲ್ಲ ಇವನು ಶಿವು ವಿಡಿಯೋ ಮಾಡ್ತಾ ಇದ್ದ. ಆಮೇಲೆ ತಿನ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ಚನ್ನಪಟ್ಟಣದಲ್ಲಿ ಜಾಗ ಚೆನ್ನಾಗಿತ್ತು ಅಂತ ಫೋಟೋಸ್ ತಗೊಳ್ಳೋಣ ಅಂತ ನಿಲ್ಸಿದ್ವಿ. ಅಲ್ಲಿ ಫೋಟೋಸ್ ತಗೊಂಡು ಅಲ್ಲಿ ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು ತಿರ್ಗಾ ಅಲ್ಲಿಂದ ಹೊರಟ್ವಿ. ಹೋಗ್ತಾ 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 ಫುಲ್ಲು ಸುಸ್ತಾಗೋಗಿತ್ತು. ಅಲ್ಲೇ ಐಸ್ ಕ್ರೀಮ್ ತಿನ್ಕೊಂಡು ತಿರ್ಗಾ ಅಲ್ಲಿಂದ ಹೋದ್ವಿ. ಅದನ್ನ ವಿಡಿಯೋ ಮಾಡೋದು ಮರ್ತೋದೆ. ಆಮೇಲೆ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ ಗಾಗಲ್ಸ್ ಅಲ್ಲಿ, ಕ್ಯೂಟಿ ಅಂತ. ಆಮೇಲೆ ಹೋಗಿ ರೀಚ್ ಆದ್ವಿ. ಆಮೇಲೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಇವನ್ಗೆ ಸ್ವಲ್ಪ ಗೋಳ್ ಕೊಟ್ಟು ಆಮೇಲೆ ಎಂಟರ್ ಆದ್ವಿ. ಫುಲ್ಲು ಜನ. ಯಪ್ಪ, ಭಾನುವಾರ ಯಾಕಾದ್ರೂ ಹೋದ್ವು ಅನ್ಸ್ಬಿಡ್ತು. ಅಷ್ಟೊಂದೇನು ಅನ್ಸಿಲ್ಲ, ಆದ್ರೂ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ದರ್ಶನ ಮಾಡ್ಕೊಂಡು ಅಲ್ಲೇ ಇದ್ದಿದ್ದು ಮ್ಯೂಸಿಯಂಗೆ ಹೋದ್ವಿ. ಅಲ್ಲಿ ಹಿಸ್ಟ್ರಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ರು. ಕವಿಗಳು, ಆಮೇಲೆ ಹಿಸ್ಟ್ರಿ, ರಾಜರು, ಫ್ರೀಡಮ್ ಫೈಟರ್ಸು, ಆಮೇಲೆ ಎಲ್ಲರ ಬಗ್ಗೆನೂ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವರ್ತ್ ಅನಿಸ್ತು. ಹಂಗೆ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ನೀವೇ ನೋಡಿ. ಇಲ್ಲಿ ದೇವರೆಲ್ಲ ತೋರಿಸಿದ್ದಾರೆ ಚೆನ್ನಾಗಿ. ಮುಂದೆ ಹೋಗ್ತಾ 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 ನಮ್ಮ ಬಾಸ್ ಬಂದ್ರು, ಅಂದ್ರೆ ಶಿವ. ಆಮೇಲೆ ಅಲ್ಲೇ ಪಾರ್ವತಿಯವರು ಇದ್ರು. ಆಮೇಲೆ ನೆಕ್ಸ್ಟು ಹಳ್ಳಿ ವೈಬ್ಸ್ಗೆ ಎಂಟರ್ ಆದ್ವಿ. ಅಲ್ಲಿ ಒಂದೊಂದು ಸಂಪ್ರದಾಯನೂ, ಒಂದೊಂದು ಫ್ಯಾಮಿಲಿನೂ, ಒಂದೊಂದು ಕುಟುಂಬನೂ, ಒಂದೊಂದು ಮನೆತನನೂ ಚೆನ್ನಾಗಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗೆಲ್ಲ ತೋರಿಸಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಫುಲ್ಲು ಅದವರು ಇದವರು ಅಂತೆಲ್ಲ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲೇ ಇದ್ದಿದ್ದು ಒಂದು ಶಾಪಲ್ಲಿ ಎಂಟರ್ ಆದ್ವಿ. ಅಲ್ಲಿ ಏನೇನಿದೆ ಏನೇನು ಅಂತೆಲ್ಲಾನು ಚೆಕ್ ಮಾಡ್ತಾ ಇದ್ವಿ. ಅಂದ್ರೆ ಏನು ತಗೊಂಡಿಲ್ಲ, ಆದ್ರೂ ಎಲ್ಲ ಹಳೆ ಪ್ರಾಡಕ್ಟ್ಸ್ ಎಲ್ಲ ಇತ್ತಲ್ಲ, ಅದನ್ನ ನೋಡ್ತಾ ಇದ್ವಿ. ಅದೇ ಗ್ಯಾಪಲ್ಲಿ ಇವರಿಬ್ರು ಹಂಗೆ ಜಗಳ ಆಡ್ತಾ ಇದ್ರು ತಮಾಷೆಗೆ. ಇವರಿಬ್ರು ಪೋಸ್ ಕೊಡ್ತಾವ್ರೆ. ಅವರು ಕೆಂಪೇಗೌಡ ಅಂತೆ, ಇವರು ಸಂಗೊಳ್ಳಿ ರಾಯಣ್ಣ ಅಂತೆ. ಪೋಸ್ ಕೊಡ್ತಾ ಇದ್ರು. ಅವ್ರಿಗೊಂದು ಫೋಟೋ ಕೊಟ್ಟು ತೆಗ್ದು ಹಂಗೆ ನೆಕ್ಸ್ಟ್ ಏನೇನಿದೆ ಅಂತೆಲ್ಲ ನೋಡೋಕ್ಕೆ ಹೋದ್ವಿ.
ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರೆ, ಎಷ್ಟ್ ಚೆನ್ನಾಗಿದೆ. ವುಡನ್ನು ಮತ್ತೆ ಮಣ್ಣು ಪ್ರಾಡಕ್ಟ್ಸ್ ಜಾಸ್ತಿ ಇತ್ತು. ಕ್ಯೂಟ್ ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಇದು ನಾವು ಜಾಮೆಟ್ರಿ ಬಾಕ್ಸ್ ಅಲ್ಲೆಲ್ಲ ಇರ್ತಿತ್ತು ಹಳೆ ಕಾಲ, ಅಂದ್ರೆ ನಾವು ಚಿಕ್ಕವರಿದ್ದಾಗ. ಹಂಗೆ ಅಲ್ಲಿಂದ ಹೊರಟು ರಾಮನಗರದಲ್ಲಿರೋ ನಮ್ಮೂರಿಗೆ ಹೋದ್ವಿ. ಅಲ್ಲಿ ನಮ್ಮ ರಿಮ್ಮಿನ ಮಾತಾಡಿಸ್ತಾ ಇದ್ವಿ. ಅದಾಗಿದ್ ನೆಕ್ಸ್ಟ್ ಡೇ ನಮ್ಮ ಪಾಪುನ್ ಮಾತಾಡ್ಸಕ್ಕೆ ಅಂತ ಬಂದ್ವಿ. ಅವನು ಮಲ್ಕೊಬಿಟ್ಟಿದ್ದ. ಎಲ್ಲಾರು ಹಿಂಸೆ ಕೊಡ್ತವ್ರೆ, ಅವನು ಎದ್ದೊಳ್ತಾನೆ ಇಲ್ಲ. ಎಷ್ಟು ಹಿಂಸೆ ಕೊಟ್ರು ಅವ್ನು ಎದ್ದೊಳ್ತಾನೆ ಇಲ್ಲ. ಕಾಲ್ ಕೆರಿಯೋದು, ಚಕ್ಕಳ್ಗುಡಿ ಇಡೋದು ಎಲ್ಲ ಮಾಡಿದ್ರು ಅವ್ನು ಎದ್ದೊಳ್ತಾನೆ. ಎಷ್ಟು ಸೌಂಡ್ ಮಾಡ್ತೀವೋ ಅಷ್ಟು ನಿದ್ದೆ ಮಾಡ್ತಾ ಇರ್ತಾನೆ ಅವನು. ಕಾಲ್ ಕೆರೆದ್ರು ಅಲ್ಲಿ ಬರೀ ಮುಳುಗ್ತಾನೆ, ಆಮೇಲೆ ಸುಮ್ನಾಯ್ತಾನೆ. ಕಣ್ಣೇ ಬಿಡಲ್ಲ, ಎದ್ದೋಳದೇ ಇಲ್ಲ ಅವನು ಫುಲ್ಲು. ಅವನು ಶಿವು ಅಂತೂ ಕಾಲ್ ಕೆರೆದು ಹಿಂಸೆ ಕೊಟ್ಟು, ನೀನ್ ಅಳ್ಸೆ ನಾನು ಮನೆಗೆ ಹೋಗೋದು ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾ ಇದ್ದ. ಆಮೇಲೆ ಅವನು ಎದ್ದೊಳ್ಳೆ ಇಲ್ಲ. ನಮ್ಮ ಅಕ್ಕ ಬಂದೆಲ್ಲ ಟ್ರೈ ಮಾಡಿದ್ಲು ಎದ್ದೊಳ್ಸಕ್ಕೆ, ಆದ್ರೂ ಎದ್ದೊಳ್ಳಿಲ್ಲ ಅವನು. ನಾನು ಎದ್ದೊಳ್ಸಕ್ ಟ್ರೈ ಮಾಡಿದೆ, ಅದನ್ನ ವಿಡಿಯೋ ಮಾಡ್ಕೊಂಡಿಲ್ಲ. ಅದನ್ನು ಮತ್ತೆ ಆಮೇಲೆ ಅವನು ಏನ್ ಮಾಡ್ದ ಅಂದ್ರೆ, ಎಲ್ಲಾರ ಮೇಲೂ ಅಭಿಷೇಕ ಮಾಡ್ದ. ಎಲ್ಲಾರು ಎದ್ದು ಬಿದ್ದು ಓಡ್ಬಿಟ್ರು. ಅಯ್ಯೋ, ಎಲ್ಲಾರು ರಿಯಾಕ್ಟ್ ಮಾಡ್ತಿರೋದ್ ನೋಡಿ ಹಂಗೆ. ಅಭಿಷೇಕ ಮಾಡ್ಬಿಟ್ಟ ಎಲ್ಲಾರ್ಗು. ಎಲ್ಲಾರು ನಗ್ತಾವ್ರೆ. ಅದನ್ನ ನೆನ್ಸ್ಕೊಂಡೆ ಇವ್ರಿಬ್ರು ನೆಲದ ಮೇಲೆಲ್ಲ ಉಳ್ಳಾಡ್ಕೊಂಡು ನಗ್ತವ್ರೆ. ನಾನು ವಿಡಿಯೋ ಮಾಡಕ್ ಆಯ್ತಿಲ್ಲ, ನಗು ಬರ್ತೈತೆ ಫುಲ್ಲು. ಅಯ್ಯೋ. ಅದಾದ್ಮೇಲೆ ಪಾಪು ಎದ್ದ, ಅವನ್ನ ಮಾತಾಡ್ಸ್ಕೊಂಡು ಇನ್ನೊಂದ್ ಸ್ವಲ್ಪ ಗೋಳ್ ಕೊಟ್ಕೊಂಡು ಅಲ್ಲಿಂದ ಹೊರಟ್ವಿ. ಹಂಗೆ ಸನ್ಸೆಟ್ ನೋಡ್ಕೊಂಡು ಚುಯ್ ಅಂತ ಹೋಯ್ತಾ ಇದ್ವಿ. ಹೋಯ್ತಾ ಕತ್ಲೇನೆ ಆಗೋಯ್ತು. ನಮ್ಮ ಅಕ್ಕ ಅವ್ರ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು. ನಾವಿಬ್ರು ಇಲ್ಲ ನಿಂತಿದ್ವಿ. ಅವರೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಬರಕ್ ಹೋಗಿದ್ರು. ಹಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.